ವೀಕ್ಷಕರೇ, ನಿಮ್ಮ ಮನೆಯ ತುಳಸಿ ಗಿಡದ ಬುಡದಲ್ಲಿ ಈ ಒಂದು ವಸ್ತುವನ್ನು ಬಚ್ಚಿಟ್ಟರೆ ನೀವು ಮಾಡಿರುವ ಕೋಟಿ ಕೋಟಿ ರೂಪಾಯಿ ಸಾಲ ಕೂಡ ಕೆಲವೇ ತಿಂಗಳಿನಲ್ಲಿ ಮುಗಿಯುತ್ತೆ. ಹೌದು, ಶ್ರೀಮನ್ನಾರಾಯಣ ಮತ್ತು ಲಕ್ಷ್ಮೀ ದೇವರ ಅನುಗ್ರಹದಿಂದ ನೀವು ಮಾಡಿರುವ ಸಾಲ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಾ ಬಂದು ಶೀಘ್ರದಲ್ಲಿ ಧನವಂತರಾಗುತ್ತೀರಿ. ಹಾಗಾದರೆ ನೀವು ಏನು ಮಾಡಬೇಕು, ಯಾವ ಚಿಕ್ಕ ಕೆಲಸ ಮಾಡುವುದರಿಂದ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕು? ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ವಾಟ್ಸಪ್ ಗ್ರೂಪ್ನಲ್ಲಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ತಿಳಿಸಿ. ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ಹೂ ಅಂದರೆ ಅದು ತುಳಸಿ. ಹೌದು, ತುಳಸಿಯನ್ನು ಬಳಸಿಕೊಂಡು ನೀವು ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಶೀಘ್ರದಲ್ಲಿ ಪಾತ್ರರಾಗಬಹುದು. ಹೌದು, ಮನೆಯಲ್ಲಿ ತುಳಸಿ ಗಿಡ ಬೆಳೆಸುವುದರಿಂದ ನಮಗೆ ಆರೋಗ್ಯ ವೃದ್ಧಿಯ ಜೊತೆಗೆ ಧನ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ. ನೀವು ದಿನನಿತ್ಯ ಜೀವನದಲ್ಲಿ ತುಳಸಿಯನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಆರೋಗ್ಯವಾಗಿ ಬದುಕಬಹುದು ಮತ್ತು ಶ್ರೀಮನ್ನಾರಾಯಣರ ಅನುಗ್ರಹದಿಂದ ಅಪಾರವಾದ ಧನ ಸಂಪತ್ತನ್ನು ಗಳಿಸಬಹುದು, ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನಾನಾ ವಿಧಾನಗಳನ್ನು ತಿಳಿಸಿಕೊಡುತ್ತೇವೆ. ಮೊದಲನೇದಾಗಿ, ಬೆಳಗ್ಗೆ ಸ್ನಾನ ಮಾಡುವಾಗ ನೀರಿಗೆ 2ರಿಂದ 3 ತುಳಸಿ ದಳವನ್ನು ಹಾಕಿ ಸ್ನಾನ ಮಾಡೋದರಿಂದ ವಿಶೇಷವಾಗಿ ಶ್ರೀಮನ್ನಾರಾಯಣರ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ ಮತ್ತು ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ವಿಶೇಷವಾದ ಉಲ್ಲಾಸ 24 ಗಂಟೆನೂ ಇರುತ್ತೆ. ಸ್ನಾನ ಮಾಡಿದ ನಂತರ ತುಳಸಿ ಗಿಡದ ಮಣ್ಣಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಹಣೆಗೆ ತಿಲಕ ಇಡುವುದರಿಂದ ವಿಶೇಷವಾಗಿ ಶ್ರೀಮನ್ನಾರಾಯಣರ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ. ಪ್ರತಿದಿನ ಇದನ್ನು ಮಾಡುತ್ತಾ ಬರೋದರಿಂದ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದ ಜೊತೆಗೆ ನಾರಾಯಣ ದೇವರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ನೀವು ಮಾಡುವಂಥ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತಾ ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ನಿಮ್ಮ ಸಮಸ್ಯೆ ದೂರ ಆಗುತ್ತಾ ಬರುತ್ತೆ. ವಿದ್ಯಾರ್ಥಿಗಳು ಈ ರೀತಿಯಾಗಿ ಹಣೆಯಲ್ಲಿ ತಿಲಕ ಇಡುತ್ತಾ ಶಾಲೆಗೆ ಹೋಗುವುದರಿಂದ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯ ಜೊತೆಗೆ ಜ್ಞಾನ ಕೂಡ ಬರುತ್ತೆ. ವ್ಯಾಪಾರಸ್ಥರು, ಉದ್ಯೋಗಿಗಳು ಮನೆಯಿಂದ ಕೆಲಸಕ್ಕೆ ಹೊರಡುವಾಗ ಈ ರೀತಿ ಮಾಡಿ ತಿಲಕವನ್ನು ಹಣೆಯಲ್ಲಿ ಇಟ್ಟು ಹೊರಡುವುದರಿಂದ ಆ ದಿನದಲ್ಲಿ ಅವರಿಗೆ ಅಪಾರವಾದ ಧನ ಸಂಪತ್ತು ಮತ್ತು ಲಾಭವಾಗುತ್ತೆ. ಪ್ರತಿದಿನ ಇದನ್ನು ಮಾಡುತ್ತಾ ಬಂದಲ್ಲಿ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸದಾಕಾಲ ಐಶ್ವರ್ಯ, ಆರೋಗ್ಯ, ನೆಮ್ಮದಿ, ಸಂತೋಷ ಇರುತ್ತೆ. ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರ ಆಗಿ ಸಕಾರಾತ್ಮಕ ಶಕ್ತಿ ಮನೆ ಸೇರುತ್ತೆ. ಇದರ ಜೊತೆಗೆ ಧನಾಕರ್ಷಣೆ ಮಾಡುವ ಇನ್ನೊಂದು ಸುಲಭ ಉಪಾಯವನ್ನು ತಿಳಿಸಿಕೊಡ್ತೀವಿ. ಯಾವುದೇ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ 1 ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ತುಳಸಿ ಗಿಡದ ಬುಡದಲ್ಲಿ ಬಚ್ಚಿಡಬೇಕು ಮತ್ತು ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕು. 1 ವಾರದ ನಂತರ ಅಂದರೆ ಮುಂದಿನ ಶುಕ್ರವಾರ ಆ ನಾಣ್ಯವನ್ನು ತೆಗೆದು ನೀವು ಬಳಸುವ ಪರ್ಸ್ನಲ್ಲಿ ಇರಿಸಬೇಕು. ಈ ರೀತಿ ಮಾಡುವುದರಿಂದ ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ. ನಿಮ್ಮ ಪರ್ಸ್ ಯಾವಾಗಲೂ ಹಣದಿಂದ ತುಂಬಿರುತ್ತೆ. ಆದಾಯದ ಮೂಲ ಹೆಚ್ಚಾಗುತ್ತೆ. ಖರ್ಚು ವೆಚ್ಚಗಳು ಕಡಿಮೆಯಾಗುತ್ತಾ ಬರುತ್ತೆ. ತುಳಸಿ ತಾಯಿಯ ಅನುಗ್ರಹ ಮತ್ತು ಲಕ್ಷ್ಮೀನಾರಾಯಣ ದೇವರ ಅನುಗ್ರಹದಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ ಶಾಶ್ವತವಾಗಿ ದೂರ ಆಗುತ್ತೆ. 1 ರೂಪಾಯಿ ಖರ್ಚಿಲ್ಲದೆ ಮಾಡಬಹುದಾದ ಈ ಚಿಕ್ಕ ಕೆಲಸವನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡಿ ನಿಮಗೆ ಆಶ್ಚರ್ಯ ಅನ್ನುವಂತೆ ದಿನದಿಂದ ದಿನಕ್ಕೆ ನಿಮ್ಮ ಸಾಲ ಬಾಧೆ ನಿವಾರಣೆಯಾಗಿ ಅಪಾರವಾದ ಧನ ಪ್ರಾಪ್ತಿಯಾಗುತ್ತೆ. ಅಪಾರ ಧನ ಪ್ರಾಪ್ತಿಯ ಜೊತೆಗೆ ನಿಮ್ಮ ಅದೃಷ್ಟ ಕೂಡ ಬದಲಾಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಎಲ್ಲರಿಗೂ ಆರೋಗ್ಯ ಮತ್ತು ನೆಮ್ಮದಿ ಕೂಡ ಸಿಗುತ್ತೆ. ವೀಕ್ಷಕರೇ, 1 ರೂಪಾಯಿ ಖರ್ಚು ಮಾಡದೆ ಮನೆಯಲ್ಲಿ ದಿನನಿತ್ಯ ಬಳಸುವ ಸಾಮಗ್ರಿಗಳನ್ನು ಬಳಸಿಕೊಂಡು ಯಾವ ರೀತಿ ಧನವನ್ನು ಆಕರ್ಷಣೆ ಮಾಡಬಹುದು ಎನ್ನುವ ಕುರಿತು ಪ್ರತಿದಿನ ವಿಡಿಯೋವನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ತಿಳಿಸಿ. ಜೊತೆಗೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.